ನಾನು 30 ವರ್ಷ ಶಾಸಕನ ಕೆಲಸ ಮಾಡಿದ್ದೀನಿ. ಆದ್ರೆ ನೋಡಿ 69 ತಂದ್ರು ನೀವು 3 ದಿವಸ ಬಂತು ಅಜೆಂಡಾದಲ್ಲಿ, ಅದನ್ನು ಅಲೋ ಮಾಡಲಿಲ್ಲ. ಈಗ ನಿಯಮ 60ರಲ್ಲಿ ಯಾವ ವಿಷಯ ಏನ್ ತರಬೇಕು ಅನ್ನೋದು ನನಗೆ ಗೊತ್ತಿದೆ. ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು. ಯಾಕೆಂದ್ರೆ 20-25 ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜ್ ನಡೀತಾ ಇದೆ, ಅದು ಬೆಂಗಳೂರು ಯೂನಿವರ್ಸಿಟಿಲಿದೆ. ಲಾಸ್ಟ್ ಟೈಮು ಇದೇ ರೀತಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ರು ನಮ್ದು ಹಾಸನದ್ದು. ಶಿವಮೊಗ್ಗ ಹೊಸ ಯೂನಿವರ್ಸಿಟಿ ಮಾಡುವಾಗ ಅದನ್ನ ಹೇಳಿ ವಿಧಾನಸಭೆ ಒಳಗೆ ಅದನ್ನ ರದ್ದು ಮಾಡಿ ಮತ್ತೆ ಹಾಸನದಲ್ಲೇ ಮುಂದುವರಿಸಿ ಬೆಂಗಳೂರಿನಲ್ಲಿ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟರು. ಆಯ್ತು, ಅದರಿಂದ ನಾವೇಳೋದು ಮಂಡ್ಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸರಿ, ಕೆಲಸ ಮಾಡಿ. ಚರ್ಚೆ ಮಾಡ್ತೇನೆ. ಚಿಂತನೆಯ ಮೂಲ ಎಲ್ಲಿದೆ, ನಕ್ಸಲೈಟ್ ಚಿಂತನೆಯ ಮೂಲ ಎಲ್ಲಿದೆ, ಅವರಿಗೆ ಬೆಂಬಲಿಸುವಂತ ಜನ ಯಾರು ಅಂತ ಐಡೆಂಟಿಫೈ ಮಾಡಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಇದಕ್ಕೆ ಎಲ್ಲೆಲ್ಲಿ ನಕ್ಸಲ್ಗಳಿದ್ದಾರೆ ಅಂತ ಹೇಳಿ ನಮಗೆ ಶಂಕೆ ಬಂದಿದೆ, ಅನುಮಾನ ಬಂದಿದೆ, ಅಲ್ಲೆಲ್ಲ ಕೂಂಬಿಂಗ್ ಆಪರೇಷನ್ ಮಾಡ್ತಕ್ಕಂಥದ್ದು, ಮತ್ತೆ ಅಲ್ಲಿ ಆಂಬ್ಯುಷ್ ಕಾರ್ಯಾಚರಣೆಗಳನ್ನು ಮಾಡ್ತಕ್ಕಂಥದ್ದು, ಅವರನ್ನ ಹಿಡ್ಕೊಂಡು ಬಂದು ಮುಖ್ಯವಾಹಿನಿಗೆ ತಗೊಂಡು ಹೋಗೋದಕ್ಕೂ ಕೂಡ ಪ್ರಯತ್ನಗಳು ನಡೀತು. ಈ ಮಧ್ಯೆ ಬಹುಶಃ 1999ರಲ್ಲಿ ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಅವರೊಂದು ಕರೆ ಕೊಡ್ತಾರೆ, ಯಾರಾದರೂ ಸರೆಂಡರ್ ಆಗೋರಿದ್ರೆ ಆ ನಕ್ಸಲಿಸಮ್ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬಂದು ಎಲ್ಲರಂತೆ ಅವರು ಕೂಡ ಜೀವನ ಮಾಡೋದಕ್ಕೆ ಸಾಧ್ಯ ಇದ್ದು ಅದಕ್ಕೆ ಒಪ್ಕೊಂಡು ಬರೋದಾದರೆ ನಾವು ಅವರಿಗೆ ಸೇರಿಸ್ಕೊಳ್ತೇವೆ ಹಾಗೆ ಅಂತೇಳಿ ಅವರು ಕರೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಈ ಪಾವಗಡ ಬಾರ್ಡರ್ನಲ್ಲೆಲ್ಲ ಪೀಪಲ್ಸ್ ವಾರ್ ಗ್ರೂಪ್ ಅಂತೇಳಿ ಬಂದು ಆಗಾಗ್ಗೆ ಅಲ್ಲೆಲ್ಲ ಕೊಲೆ ಮಾಡೋದು ಮತ್ತು ದರೋಡೆ ಮಾಡೋದು, ಹಣ ಕಿತ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ರು. ಒಂದು ಸಂದರ್ಭದಲ್ಲಿ ನಮ್ಮ ಇಡೀ ಪೊಲೀಸು ಅಲ್ಲಿನ ನಕ್ಸಲ್ ನಿಗ್ರಹ ದಳ ಅಂತೇಳಿ ಅಲ್ಲಿ ಪಾವಗಡದಲ್ಲಿ ಒಂದು ಕ್ಯಾಂಪಲ್ಲಿ ಸುಮಾರು ಜನರನ್ನ ಕೊಂದುಬಿಟ್ರು. ಆಗ ಕರೆ ಕೊಟ್ಟಾಗ ಬಹಳ ಜನ ಇಲ್ಲಿ ಸರೆಂಡರ್ ಆದರು. ಇಲ್ಲೇ ನಮ್ಮ ಅಫಿಷಿಯಲ್ ಇದು ಏನಿದೆ ಆಫೀಸ್ ಏನಿದೆ ಮುಖ್ಯಮಂತ್ರಿಗಳದ್ದು ಕೃಷ್ಣ, ಅಲ್ಲೇ ಅವರು ಫೈರ್